ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಜನವರಿ 2026. ಮುರಳಿ महावाक्यಗಳು मीठे बच्चे। मोस्ट बिलव्ड शिव बाबा आए हैं तुम बच्चों को विश्व का मालिक बनाने, तुम उनकी श्रीमत पर चलो। ಮಧುರ ಮಕ್ಕಳೇ, ವಿಶ್ವದ ಅತಿ ಶ್ರೇಷ್ಠ ನಂಬಿಗಸ್ತ ವಿಶ್ವಾಸಿ ಪಿತಾ ಪರಮಾತ್ಮ ಬಂದಿದ್ದಾರೆ ತಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕಾಗಿ. ಅಂದ ಮೇಲೆ ಅವರ ಶ್ರೀಮತದಂತೆ ನಡೀರಿ. ವಿಶ್ವದ ಮಾಲೀಕ್ ಮಾಡೋದು ಅಂತಂದ್ರೆ ಈ ಮಾತು ಕೇವಲ ಹೀಗೂ ಅಲ್ಲ, ಸತ್ಯುಗದ ಹೋದ್ಮೇಲೆ ವಿಶ್ವದ ಮಾಲೀಕ ಆಗೋದಿದೆ ಅಂತ. ವಿಶ್ವ ಅರ್ಥಾತ್ ಮನಸ್ಸು, ಮನಸ್ಸಿಗೂ ನಾ ಆತ್ಮ ಮಾಲೀಕ್ ಇದೀನಿ ಅನ್ನುವಂಥ ಸತ್ಯ ಈ ಮನಸ್ಸು ಸ್ವೀಕಾರ ಮಾಡಿ ನಡೆಯೋದು. ಅರ್ಥಾತ್ ಮನಸ್ಸಿನ ಸಂಕಲ್ಪದ ಮ್ಯಾನಿಫೆಸ್ಟೇಷನ್ ಈ ಜಗತ್ತು. ಈ ಜಗತ್ತು ಹೊರಗಿಲ್ಲ, ಈ ಜಗತ್ತು ಮನಸ್ಸಿನೊಳಗಿದೆ, ಮನಸ್ಸು ಆತ್ಮದೊಳಗಿದೆ. ಮನಸ್ಸಿನ ಮಾಲೀಕ ಆಗೋದು ಅರ್ಥಾತ್ ಪೂರಾ ಮನಸ್ಸು ನಾ ಆತ್ಮ ಅನ್ನುವಂಥ ಸತ್ಯವನ್ನ ಸ್ವೀಕಾರ ಮಾಡಿ ಸಂಪೂರ್ಣ ಆಗಿರುವ ಅನುಭವ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶ್ವದ ಮಾಡ್ಲಿಕ್ಕನೇ ಬಾಬಾ ಬಂದಿದ್ದಾರ, ಅದಕ್ಕಾಗಿ ಶ್ರೀಮತ್ ಅನುಸಾರ ನಡಿಬೇಕು. ಬಾಬಾ ಹೇಳಿರುವಂಥ ಶ್ರೀಮತಗಳಲ್ಲಿ ನಂಬರ್ 1 ಶ್ರೀಮತ ಆಗಿದೆ, ದೇಹ ಭಾನದಿಂದ ಪರೆಯಾಗಿ ಸದಾ ತನ್ನ ಆತ್ಮ ಆಗಿರುವ ಸತ್ಯದಲ್ಲಿ, ಸತ್ಯದ ಸ್ಮೃತಿಯಲ್ಲಿ ಸ್ಥಿತ ಆಗಿ ತಂದೆ ನೆನಪು ಮಾಡೋದು. ಹಾಗೂ ಎಲ್ಲರೊಳಗೂ ಆ ನಿರಾಕಾರ ಆತ್ಮ ಸತ್ಯವನ್ನ ನೋಡುವುದೇನಿದೆ, ಇದು ನಂಬರ್ 1 ಶ್ರೀಮತಗಳಲ್ಲಿ ನಂಬರ್ 1. ಯಾರು ಈ ಶ್ರೀಮತವನ್ನ ಪಾಲನೆ ಮಾಡ್ತಾರೋ, ಪ್ರಾಕ್ಟಿಕಲ್ನಲ್ಲಿ ಪ್ರತಿಕ್ಷಣ ಅನುಭವ ಮಾಡ್ತಾರೋ, ಅವರು ಆ ಕ್ಷಣ ಮನಸ್ಸಿಗೆ ಮಾಲೀಕ್. ಮನಸ್ಸು ತನ್ನ ಅನಂತ ವಿಚಾರಗಳಿಗೆ ಮಾಲೀಕ್ ಆಗ್ತದೆ. ಆತ್ಮ ಅಂತೂ ರಾಜನೇ ಇದೆ, ಆತ್ಮ ಅಂತೂ ಮಾಲೀಕ್ ಇದ್ದೇ ಇದೆ. ಈ ಮನಸ್ಸು ಕೂಡ ಮಾಲೀಕ್ ಆಗಬೇಕು, ತನ್ನ ಎಲ್ಲ ವಿಚಾರಗಳಿಗೆ, ತನ್ನ ಎಲ್ಲ ಅನುಭವಗಳ ಮೇಲೆ ಮಾಲೀಕ್. ಈ ಮಾಲೀಕ್ ಸ್ಥಿತಿ ಬರೋದು ಆತ್ಮ ಸ್ಮೃತಿಯಿಂದ, ಆತ್ಮದ ಸತ್ಯದ ಅನುಭವದಲ್ಲಿ ಇರೋದ್ರಿಂದ. ಪ್ರಶ್ನೆ, ಮನುಷ್ಯ परमात्मा के बारे में कौन सी 2 बातें एक दूसरे से भिन्न बोलते हैं? ಮನುಷ್ಯರು ಪರಮಾತ್ಮನ ವಿಷಯದಲ್ಲಿ 2 ವಿಷಯಗಳನ್ನ ಭಿನ್ನ ಮಾತಾಡ್ತಾರೆ. 2 ಕೂಡ ಒಂದಕ್ಕೊಂದು ಹೋಲೋದಿಲ್ಲ, ಆದರೂ ಅವೆರಡನ್ನೂ ಒಬ್ಬ ಪರಮಾತ್ಮನ ವಿಷಯದಲ್ಲಿನೇ ಚರ್ಚೆ ಆಗ್ತಾ ಇರ್ತದ, ಮಹಿಮೆ ಆಗ್ತಾ ಇರ್ತದ. ಅದು ಯಾವುದು ಅಂತ ಬಾಬಾ ಹೇಳ್ತಾರೆ. ಉತ್ತರ, ಏಕ್ ಓರ್ ಸೆ कहते ಪರಮಾತ್ಮ ಅಖಂಡ ಜ್ಯೋತಿ ಹೇ. ಒಂದು ಕಡೆ ಹೇಳ್ತಾರೆ ಪರಮಾತ್ಮ ಅಖಂಡ ಜ್ಯೋತಿ ಆಗಿದ್ದಾರೆ, और दूसरी ओर कहते वो तो नाम रूप से न्यारा है. ಇನ್ನೊಂದು ಕಡೆಗೆ ಪರಮಾತ್ಮ ನಾಮ ರೂಪದಿಂದ ಭಿನ್ನ ಇದ್ದಾರೆ. ಅಂದ್ರೆ ಅವನಿಗೆ, ಪರಮಾತ್ಮನಿಗೆ ಹೆಸರು ಇಲ್ಲ, ರೂಪನೂ ಇಲ್ಲ, ಕಾಲನೂ ಇಲ್ಲ, ದೇಶನೂ ಇಲ್ಲ. ಅವನು ಕಾಲಾತೀತ್, ಸಮಯಾತೀತ್ ಅಥವಾ ಹೆಸರಿನಿಂದಲೂ ಪರೆಯದಾರ ಅಂತ ಹೇಳ್ತಾರೆ. ಹಂಗಾದ್ರ ಜ್ಯೋತಿ ಸ್ವರೂಪ ಅದಾನ ಅನ್ನೋದು, ಜ್ಯೋತಿ ಒಂದು ರೂಪ, ಜ್ಯೋತಿ ರೂಪದಾನ ಅಂತ ಒಂದು ಕಡೆ ಹೇಳ್ತಾರ, ನಾಮ ರೂಪದಿಂದಲೇ ಪರೆ ಇದಾನ್ ಪರಮಾತ್ಮ ಅಂತ ಇನ್ನೊಬ್ರು ಹೇಳ್ತಾರ. ये दोनों बातें एक दूसरे से भिन्न हो जाती है. ಇವೆರಡೂ ಮಾತು ಒಂದಕ್ಕೊಂದು ಹೊಂದುವುದಿಲ್ಲ, ಹೋಲಿಕೆ ಮಾಡ್ಲಿಕ್ಕಾಗೋದಿಲ್ಲ. यथार्थ रूप से न जाने के कारण ही पतित बनते जाते हैं. ಅಂಡರ್ಲೈನ್, ಪರಮಾತ್ಮನನ್ನ ಯಥಾರ್ಥವಾಗಿ ಅವರು ಹೇಗಿದ್ದಾರೋ ಅದೇ ರೂಪದಲ್ಲಿ ಅರಿಯದ ಕಾರಣದಿಂದ ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣ ಅರ್ಥ ಮಾಡಿಕೊಳ್ಳಲಕ್ಕಾಗದ ಕಾರಣವೇ ಪತಿತಾಗಿದ್ದಾರೆ. ಪತಿತ ಅಂದ್ರೆ ತನ್ನನ್ನ ಕಲ್ಲು ಬುದ್ಧಿ ಅಂತ. ಕಲ್ಲು ಬುದ್ಧಿ ಅರ್ಥಾತ್ ಈ ಮನುಷ್ಯ ಜೀವನ ಏನಿದೆ, ಮನುಷ್ಯ ಜೀವನ ಅಂತ ಎದಕ್ಕಂತೀವಿ ಅಂದ್ರೆ ಈ ಶರೀರದ ಜೊತೆಗೆ ಪಾತ್ರ ಮಾಡೋದು. ಶರೀರ ಪಂಚತತ್ವಗಳಿಂದಾಗಿದೆ, ಪತ್ತರ್ ಕಲ್ಲಿನಿಂದ, ಸ್ಥೂಲ ವಸ್ತುವಿನಿಂದಾಗಿದೆ. ಈ ಸ್ಥೂಲ ವಸ್ತುವನ್ನ ಧರಿಸಿ ಇದಕ್ಕೆ ಹೆಸರಿಡ್ಲಾಗಿದೆ ಮನುಷ್ಯ ಅಂತ. ನಾನು ಮನುಷ್ಯ ಅಂತ ಅನ್ಕೋತೀನಂತಂದ್ರ ಕಲ್ಲು ಬುದ್ಧಿ, ಪತೀತ್ ಅಂತ ಹೇಳಲಾಗ್ತದೆ. ಸಿಕ್ಕಿರೋ ವಸ್ತುಗಳನ್ನ ನಂದು ಅನ್ಕೋತೀನಂತಂದ್ರ ಇದಕ್ಕೆ ಬಾಬಾ ಪತಿತಪನ ಅಂತಾರ. ಅದಕ್ಕಾಗಿ ಯಾಕಂದ್ರೆ ಪರಮಾತ್ಮ ಏನದಾರನು ಸತ್ಯ ತಿಳ್ಕೊಂಡಿಲ್ಲ.
ಯಾಕೆ ತಿಳ್ಕೊಂಡಿಲ್ಲ ಅಂದ್ರ ನಾ ಯಾರಿದ್ದೀನಿ ಅನ್ನೋದು ತಿಳ್ಕೊಂಡಿಲ್ಲ. ನಾನು ಆ ಮೂಲ ಚೇತನ ಸತ್ಯ ಅವಿನಾಶಿ ಇದೇನು ಅನ್ನೋದು ಗೊತ್ತಾಗಿತ್ತು ಅಂತಂದ್ರೆ ಈ ಬದಲಾಗುವ ವೇರಿಯೇಷನ್ ಅಲ್ಲಿ ಬರುವಂತ ಶರೀರನೇ ನಾನು ಅಂತ ಎಂದಿಗೂ ತಿಳ್ಕೊತಿರ್ಲಿಲ್ಲ. ಅದಕ್ಕೆ ತಮ್ಮ ಪ್ರಧಾನ ಆಗಿದ್ದೀರಿ ಅಂತಾರೆ ಬಾಬಾ. ಬಾಬಾ ಜಬ್ ಆತೆ ಹೇ ತೋ ಅಪ್ನಿ ಸಹಿ ಪಹಚಾನ್ ದೇತೆ ಹೇ. ಬಾಬಾ ಯಾವಾಗ ಈ ನಾಟಕದಲ್ಲಿ ಎಂಟರ್ ಆಗ್ತಾರೆ ಒಬ್ಬ ನಿರ್ದೇಶಕನ ರೂಪದಲ್ಲಿ, ಟೀಚರ್ ಹಾಗೂ ಪಿತಾ ಸದ್ಗುರುವಿನ ರೂಪದಲ್ಲಿ, ಆಗ ಪರಮಾತ್ಮ ತಾವೇನಿದ್ದಾರೆ, ತಮ್ಮ ಕರ್ತವ್ಯ ಏನು ಅನ್ನುವಂಥ ಸತ್ಯವನ್ನ ಸ್ವಯಂ ಈ ಮಾತು ಪರಮಾತ್ಮನೇ ಬಂದು ನಮಗೆ ತಿಳಿಸ್ತಾರೆ. धारणेಗಾಗಿ मुख्य सार फूलों के बगीचे में चलना है इसीलिए खुशबूदार फूल बनना है. ಹೂವಿನ ತೋಟಕ್ಕೆ ಹೋಗಬೇಕಾಗಿದೆ, ಅದಕ್ಕಾಗಿ ಸುಗಂಧಭರಿತ ಹೂಗಳು ಆಗ್ರಿ. किसी को भी दुख नहीं देना, एक पारलौकिक बाबा से सर्व संबंध जोड़ने हैं. ಬಾಬಾ ಹೇಳ್ತಾರೆ ಯಾರಿಗೂ ದುಃಖ ಕೊಡಬೇಡ್ರಿ, ಒಬ್ಬ ಪಾರಲೌಕಿಕ ತಂದೆಯ ಜೊತೆಗೆ ಸರ್ವ ಸಂಬಂಧಗಳನ್ನ ಜೋಡಿಸ್ರಿ. ಹೂವಿನ ತೋಟಕ್ಕೆ ಹೋಗೋದು ಅರ್ಥಾತ್ ಹೂವಿನ ತೋಟ, ಹೂ ಅಂದ್ರೆ ಸುಗಂಧ, ಹೂ ಅಂದ್ರೆ ಆಕರ್ಷಕ. ಹೂ ಅರ್ಥಾತ್ ಬಾಬಾ ಹೇಳೋದು ಆತ್ಮ. ಆತ್ಮದ ಹೂವಿನ ತೋಟಕ್ಕೆ ಹೋಗೋದು ಅಂದ್ರೆ ಹೋಗೋರು ಯಾರು? ಹೂ ಅಂದ್ರೆ ಯಾರು? ಆತ್ಮ. ಹೋಗ್ಬೇಕಾದದ್ದು ಯಾರು? ಈ ಮನಸ್ಸು. ಈ ಮನಸ್ಸು ಹೂವಿನ ತೋಟಕ್ಕೆ ಹೋಗೋದು ಅಂತಂದ್ರೆ ತಾನು ಆತ್ಮ ಆಗಿರುವ ಸತ್ಯ ಹಾಗೂ ಸತೋಗುಣಿಯಾಗಿರುವ ಸುಗಂಧದ ಅನುಭವ ಮಾಡಬೇಕಾಗಿದೆ. ಅದಕ್ಕಾಗಿ ಯಾರಿಗೂ ದುಃಖ ಕೊಡಬೇಡ್ರಿ. ದುಃಖ ಕೊಡಬೇಡ್ರಿ ಅರ್ಥಾತ್ ಯಾರನ್ನೂ ಮನುಷ್ಯ ಅಂತನೋ ಅಥವಾ ಇವ್ರ ಅವಗುಣಿ ಅಂತನೋ ಅಥವಾ ಇವ್ರ ಕಮ್ ಅಂತನೋ ಹೆಚ್ಚಂತನೋ ತಿಳ್ಕೊಬೇಡ್ರಿ. ಎಲ್ಲರೊಳಗ ಆ ನಿರಾಕಾರ ಚೇತನ ಇದೆಯಲ್ಲ, ಪರಮಾತ್ಮನ ಸಂತಾನ ಆಗಿರುವ ಸಂಪೂರ್ಣ ಸತ್ಯ ಇದೆಯಲ್ಲ, ಅದನ್ನ ನೋಡ್ರಿ. ಅದೇ ಸತ್ಯವನ್ನ ಯಾವಾಗ ನೋಡ್ತೀವಿ ಅದು ಸುಖ ಕೊಡೋದು. ದುಃಖ ಕೊಡೋದು ಅಂತಂದ್ರ ದೇಹದ ಸಂಬಂಧ, ದೇಹದ ಅವರ ಒಂದೇನೆಲ್ಲ ಹೆಚ್ಚು ಕಡಿಮೆ ಏನೆಲ್ಲ ಇದೆ ಅದನ್ನ ನೋಡೋದು ಅಂತಂದ್ರ ದುಃಖ ಕೊಡೋದಾಗಿದೆ. ಏಕ್ ಪಾರಲೌಕಿಕ್ ಬಾಬಾ ಸೆ ಸರ್ವ ಸಂಬಂಧ ಜೋಡನೆ ಹೇ. ಬಾಬಾ ಹೇಳ್ತಾರೆ ನೀ ಆತ್ಮ ಇದಿ, ನೀ ಶರೀರ ಅಲ್ಲ. ಶರೀರ ಕೇವಲ ಒಂದು ಪಾತ್ರ. ನೀ ಆತ್ಮ ಆಗಿರುವ ಕಾರಣ ನಿನ್ನ ನಿಜವಾದ ಸಂಬಂಧಿ ಸರ್ವಸ್ವ ನಿರಾಕಾರ ಪರಮಾತ್ಮ ಇದ್ದಾರ. ಅದಕ್ಕೆ ಅವರೊಬ್ಬರ ಜೊತೆಗೆ ನಿನ್ನ ಸಂಬಂಧವನ್ನ ಜೋಡಿಸು. सेकेंड पॉइंट, शिव बाबा प्यार से प्यारा है, प्यारे से प्यारा है, उस एक को ही प्यार कर रहा है. ಸುಖದಾತ ಬಾಬಾ ಕೋ ಯಾದ್ ಕರ್ನಾ ಹೇ. ಶಿವ ಬಾಬಾ ಪ್ರಿಯರಲ್ಲೇ ಪ್ರಿಯರಿದ್ದಾರೆ, ಅದಕ್ಕೆ ಪ್ರಿಯ ತಂದೆಯನ್ನೇ ಪ್ರೀತಿ ಮಾಡ್ರಿ. ಅಂಡರ್ಲೈನ್. ಎಷ್ಟು ಸುಂದರ ಮಾತು. ಒಂದಂತೂ ಇದೆ, ನಿರಾಕಾರ ಆತ್ಮ ಎಲ್ಲರೂ ಖರೆ. ಎಲ್ಲ ಆತ್ಮ ತನ್ನ ಸತ್ಯ ಸ್ವರೂಪದಲ್ಲಿ ಸಂಪೂರ್ಣ ನಿರಾಕಾರ ಇದ್ದಾರೆ. ಬಾಕಿ ರೋಲ್ ಏನಿದೆ ಇದು ಸ್ಕ್ರಿಪ್ಟೆಡ್ ಇದೆ. ಡ್ರಾಮಾ ಅನುಸಾರ, ಡ್ರಾಮಾದ ಸ್ಟೋರಿ ಅನುಸಾರ ಫಿಕ್ಸ್ಡ್ ಪಾತ್ರ ಇದೆ. ಆ ಪಾತ್ರಗಳನ್ನ, ಬದಲಾಗುವ ಪಾತ್ರಗಳನ್ನ ನೆನಪು ಮಾಡೋದ್ರಿಂದ, ಪ್ರೀತಿ ಮಾಡೋದ್ರಿಂದ ನಾನು ಆತ್ಮ ಭರ್ಪೂರತೆ ಅನುಭವ ಮಾಡಕ್ ಸಾಧ್ಯ ಇಲ್ಲ. ಅಂದ ಮೇಲೆ ಬಾಬಾ ಹೇಳ್ತಾರೆ ಬಾಬಾ ಪ್ರೇಮದ ಸಾಗರ ಅದಾರ, ಪ್ರಿಯರಲ್ಲೇ ಪ್ರಿಯ ಇದಾರ. ಆ ಪ್ರಿಯ ಪರಮಾತ್ಮನನ್ನ ಯಾರು ಕಾನ್ಸ್ಟೆಂಟ್ ಬೀಯಿಂಗ್ ಅದಾರ, ಯಾರು ಸತ್ಯ ಲಿವಿಂಗ್ ಲೈಟ್ ಅದಾರ, ಸುಪ್ರೀಂ ಲೈಟ್ ಅದಾರ, ಅವರನ್ನ ನೆನಪು ಮಾಡೋದ್ರಿಂದ ನೀನು ಹಾಗೆ ಆಗ್ತೀಯ. ಅದಕ್ಕೆ ಅವರನ್ನ ಮಾತ್ರ ಪ್ರೀತಿಸು. ಯಾಕೆಂದ್ರೆ ಆತ್ಮ ಪ್ರೇಮ ಸ್ವರೂಪ ಇದೆ. ಆದರೆ ಆ ಪ್ರೀತಿಯನ್ನ ಜಾಗೃತ ಮಾಡಿಕೊಂಡು ಆ ಪ್ರೇಮದ ಸತ್ಯ ಸ್ವರೂಪದಲ್ಲಿ ಅನುಭವ ಮಾಡಬೇಕು ಅಂತಂದ್ರೆ ಪರಮಾತ್ಮನ ಪ್ರೀತಿಯ ಒಂದು ಟಚಿಂಗ್ ಆಗಬೇಕಾಗಿದೆ. ಸುಖದಾತ ನನ್ನ ನೆನಪು ಮಾಡ್ರಿ. ಬಾಬಾ ಸುಖ ಕೊಡುವಂತಹ ದಾತ, ಅರ್ಥಾತ್ ಆತ್ಮ ಸುಖ ಸ್ವರೂಪ ಇದೆ ಅನ್ನುವ ಸತ್ಯವನ್ನ ಸ್ಮರಣೆ ಮಾಡಿಸುವಂತ ಟೀಚರ್ ಇದ್ದಾರೆ. ಅದಕ್ಕೆ ಅವರನ್ನೇ ನೆನಪು ಮಾಡ್ರಿ. वरदान, किसी की कमी कमजोरी को न देख अपने गुण व शक्तियों का सहयोग देने वाले ಮಾಸ್ಟರ್ ದಾತ ಭವ. ಯಾರದೇ ಕಮಿ ಕಮಜೋರಿ ಕುಂದು ಕೊರತೆಗಳನ್ನ ನೋಡದೆ, ಅಪನೆ ಅವಗುಣ और शक्तियों का सहयोग देने वाले, ಬಾಬಾ ಹೇಳ್ತಾರ ಅವರ ಅವಗುಣಗಳನ್ನು ನೋಡದೆ ತಮ್ಮ ಗುಣ ಮತ್ತು ಶಕ್ತಿಗಳ ಸಹಯೋಗ ಕೊಡುವಂತಹ ಮಾಸ್ಟರ್ दाता भव. मास्टर दाता वह है जो सदा इसी रूहानी भावना में रहते हैं.
कि सर्व रूहे हमारी समान वर्षे के अधिकारी बन जाए. ಬಾಬಾ ಹೇಳ್ತಾರೆ, ಮಾಸ್ಟರ್ ದಾತ ಯಾರು? ಯಾರು ಸದಾ ಈ ಒಂದು ರೋಹಾನಿ ಭಾವನೆಯಲ್ಲಿ ಇರ್ತಾರೆ, ಆತ್ಮ ಆಗಿರುವ ಸತ್ಯದೊಳಗ ಇರ್ತಾರೆ, ಅವರು ಸರ್ವರಿಗೂ ರೂ ಹಮಾರೆ ಸಮಾನ್ ವರ್ಷಕ್ಕೆ ಅಧಿಕಾರಿ ಬಂಜಾಯೆ. ಅವರಲ್ಲಿ ಈ ಭಾವನೆ ಇರ್ತದ. ಯಾರು ತಮ್ಮ ಆತ್ಮೀಯ ಸತ್ಯದಲ್ಲಿ ಸ್ಥಿತ ಆಗಿರ್ತಾರ ಅವರು ಇನ್ನೊಬ್ಬರ ಪ್ರತಿಯಾಗಿ ಈ ಭಾವನೆಯನ್ನು ಇಟ್ಕೊಂಡಿರ್ತಾರ. ಇವರು ಸಹ ಈ ಆತ್ಮನ ಮನಸ್ಸು ಬಾಬನ್ ಸರ್ವ ಆಸ್ತಿಗೆ ಅಧಿಕಾರಿ ಆಗ್ಲಿ ಅನ್ನುವಂಥ ಈ ಶುಭ ಭಾವನೆಯನ್ನ ಇಟ್ಕೊಂಡಿರ್ತಾರೆ. किसी की भी कमी कमजोरी को न देख वे अपने धारण किए हुए गुणों का शक्तियों का सहयोग देते हैं. ಬಾಬಾ ಹೇಳ್ತಾರೆ, ಯಾರದೇ ಕಮಿ ಕಮಜೋರಿಗಳನ್ನ ನೋಡದೆ ಅವರು ತಮ್ಮ ಧಾರಣೆ ಮಾಡಿಕೊಂಡಿರುವಂಥ ಗುಣಗಳ ಶಕ್ತಿಗಳ ಸಹಯೋಗವನ್ನ ಕೊಡ್ತಾರೆ. ಅಂದ್ರೆ ಧಾರಣೆ ಮಾಡಿಕೊಂಡಿರುವ ಗುಣ ಹಾಗೂ ಶಕ್ತಿಗಳು ಅಂತಂದ್ರೆ ಗುಣ ಆಗಿದೆ ಸ್ವಯಂ ಆತ್ಮ ಆಗಿರುವ, ಗುಣ ಆಗಿದೆ ನಾ ಪರಮಾತ್ಮ ನಿರಾಕಾರ ತಂದೆ ಸಂತಾನ ಆಗಿರುವಂತಹ ಗುಣ. ಧಾರಣೆ ಮಾಡ್ಕೊಂಡಂತಹ ಗುಣ ಯಾವುದು ಅಂದ್ರೆ ಎಲ್ಲಾ ಗೊಂಬೆಗಳು, ಎಲ್ಲಾ ಮನುಷ್ಯ ಜೀವನದ ಒಳಗೆ ಇರುವ ಗುಪ್ತ ನಿರಾಕಾರ ಆತ್ಮ ಚೇತನ ಅವರು ಬಾಪ್ ಸಮಾನ್ ಇದಾರನ್ನುವಂತಹ ಗುಣ. ಈ ಗುಣದ ಸಹಯೋಗ ಅಂದ್ರೆ ಇದೇ ಸತ್ಯ ಸ್ವರೂಪದಲ್ಲಿ ನೋಡುವುದೇ ಗುಣದ ಸಹಯೋಗ ಕೊಡೋದು, ಶಕ್ತಿಯ ಸಹಯೋಗ ಕೊಡೋದಾಗಿದೆ. ये ऐसा है ही इस भावना के बजाय मैं इसको भी बाप समान बनाऊं ये शुभ भावना हो. ಅಂಡರ್ಲೈನ್, ಇವ್ರಿರುವುದೇ ಹೀಗೆ, ಇವ್ರು ಹಿಂಗ ನೋಡು ಅಂತ ಅನ್ನೋ ಬದಲಾಗಿ ಇವರನ್ನೂ ನಾನು ಬಾಪ್ ಸಮಾನ್ ಮಾಡಬೇಕು. ಯಾಕಂದ್ರೆ ಆತ್ಮ ಅಂತೂ ಇದ್ದೇ ಇದೆ ಬಾಪ್ ಸಮಾನ್. ಆತ್ಮನ ಮನಸ್ಸಿನೊಳಗೆ ಏನು ಅವ್ರದ್ದು ಸ್ಟೋರಿ ಇದೆ, ಅದು ವಿಭಿನ್ನ ಇದೆ ಡ್ರಾಮಾ ಅನುಸಾರ. ಆದರೆ ಅವರ ಸ್ಮೃತಿಯೊಳಗ ಬಾಬನ್ ಆಸ್ತಿ ನೆನಪಿಸುವ, ಬಾಬನ್ ಜೊತೆ ಕನೆಕ್ಟ್ ಮಾಡುವಂಥದ್ದೇನಿದೆಯಲ್ಲ ಅದು ನನ್ನ ಕರ್ತವ್ಯ ಅಂತಲೇ ತಿಳ್ಕೊಳ್ತಾರೆ ಯಾರು ಶುಭ ಭಾವನಾ ಸಂಪನ್ನಿದ್ದಾರೆ. साथ साथ यही श्रेष्ठ कामना हो कि ये सर्व आत्माएं कंगाल दुखी अशांत से सदा शांत सुख स्वरूप मालामाल बन जाए, तब कहेंगे मास्टर दाता. ಇದು ಬಹಳ ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಬಾಬಾ ಇದರ ಜೊತೆಯಲ್ಲಿ ಅವರಲ್ಲಿ ಇದೇ ಶ್ರೇಷ್ಠ ಕಾಮನೆ ಇರ್ತದೆ. ಈ ಎಲ್ಲಾ ಸರ್ವ ಆತ್ಮರು ಯಾರು ಕಂಗಾಲ್ ಆಗಿದ್ದಾರ, ಕಂಗಾಲ್ ಅಂದ್ರೆ ನನಗೆ ರೆಸ್ಪೆಕ್ಟ್ ಬೇಕು, ನನಗೆ ಶಾಂತಿ ಬೇಕು, ನನಗೆ ಧನ ಬೇಕು, ಇವ್ರ ಪ್ರೀತಿ ಬೇಕು ಅಂತ ಖಾಲಿಯಾಗಿರುವ ಅಥವಾ ಬೇಡ್ಕೊಳ್ಳುವಂತಹ ಕಂಗಾಲತನದ ಅನುಭವ ಮಾಡ್ತಿದ್ದಾರ, ದುಃಖಿ ಅದಾರ, ಅಶಾಂತ ಫೀಲ್ ಮಾಡ್ತಾ ಇದ್ದಾರ. ಇವರೆಲ್ಲ ಶಾಂತಿ ಸುಖ ಸಮೃದ್ಧಿಯಿಂದ ಮಾಲಾಮಾಲ್ ಭರ್ಪೂರ್ ಆಗಬೇಕು ಇದು ಅನ್ನೋದೇ ಈ ಏನು ಭಾವನಾ ಇದೆ, ಇದಕ್ಕೆ ಮಾಸ್ಟರ್ ದಾತ ಅಂತ ಹೇಳಲಾಗ್ತದೆ. स्लोगन मनसा वाचा कर्मणा सेवा करने वाले ही निरंतर सेवाधारी है, उनके हर श्वास में सेवा समाई हुई है. मनसा ವಾಚಾ ಕರ್ಮಣ, ಇವ್ರು ಮೂರರ ಮೂಲಕ ಸೇವೆ ಮಾಡುವಂಥವ್ರು. ಅಂದ್ರೆ ಇವ್ ಮೂರನ್ನು ನನ್ನದು ಅಂತ ಸ್ವೀಕಾರ ಮಾಡಲಾರ್ದು, ಅಂದ್ರೆ ನನ್ನ ಮನಸ್ಸು, ನನ್ನ ವಿಚಾರ, ನನ್ನ ಭಾವನಾ, ನನ್ನ ಕೆಲಸ, ಇದು ನನ್ನ ಡ್ಯೂಟಿ, ನನ್ನ ಶರೀರ ಅನ್ನುವ ಭ್ರಮೆಯಿಂದ ಮುಕ್ತಾಗಿ ಮನಸ್ಸು ಶಬ್ದಗಳನ್ನು ಹಾಗೂ ತಮ್ಮ ಕರ್ಮವನ್ನ ಪ್ರತಿಯೊಂದು ಡ್ರಾಮಾ ಅನುಸಾರ ನಡೀತಾ ಇದೆ ಎನ್ನುವಂಥ ಸತ್ಯವನ್ನ ಅರಿತು ಆ ಮೂರನ್ನೂ ಬಾಬಾಗ ಅರ್ಪಣೆ ಮಾಡ್ತಾರ. ಇದಕ್ಕನೇ ಸೇವಾ ಅಂತ ಹೇಳಲಾಗ್ತದೆ. ಬಾಬಾಗ ಏನ್ ಬೇಕಾಗಿದೆ? ಅರ್ಪಣೆ ಆಗ್ಬೇಕಾಗಿದೆ. ಈ ರೀತಿ ಮೂರರ ಮೂಲಕ ಸೇವೆ ಮಾಡುವಂಥವರೇ ನಿರಂತರ ಸೇವಾದಾರಿ. ಯಾಕಂದ್ರೆ ಇವು ನಿರಂತರ ನಡೀತಾ ಇರ್ತದ, ಸಂಕಲ್ಪ ಮಾತು ಕರ್ಮ ಅಂದಮೇಲೆ ಅವರೇ ನಿರಂತರ ಸೇವಾಧಾರಿ. ಅವರ ಪ್ರತಿ ಶ್ವಾಸನೂ ಕೂಡ ಸೇವೆ ಮಾಡ್ತಾ ಇರ್ತದೆ. ಅವ್ಯಕ್ತಿಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. पहले अपनी देह से देह के संबंध से और पुरानी दुनिया की स्मृति से मुक्त बनो. अंडरलाइन, ವಿಶೇಷ ಅಂಡರ್ಲೈನ್. ಮೊದಲು ತಮ್ಮ ದೇಹದಿಂದ ಅಂದ್ರೆ ನಾ ಆತ್ಮನಿಗಾಗಿ ಏನು ದೇಹ ಸಿಕ್ಕಿದೆ, ಈ ಡ್ರಾಮಾದಲ್ಲಿ ಇದೊಂದು ಕಾಸ್ಟ್ಯೂಮ್ ಸಿಕ್ಕಿದೆ, ಈ ದೇಹಕ್ಕೇನು ಮತ್ತೆ ಅಟ್ಯಾಚ್ಡ್ ಸಂಬಂಧಗಳು ಸಿಕ್ಕಿವೆ ಮತ್ತು ಹಳೆಯ ಜಗತ್ತಿನ ನೆನಪುಗಳು. ನಾನು ಚಿಕ್ಕವಳಿದ್ದಾಗ ಹಿಂಗಿದ್ದೆ, ಈ ಸ್ಕೂಲ್ನಾಗ ಓದ್ದೆ, ಇಷ್ಟು ಕಷ್ಟಪಟ್ಟೆ, ರ್ಯಾಂಕ್ ಒಳಗಿದ್ದೆ, ನಾ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ದೊಡ್ಡವಳಾದ್ಮೇಲೆ ಹೀಗೆ ಮಾಡಿದೆ,
ಇದೇನ್ ಡ್ರಾಮಾ ಸ್ಟೋರಿ ಇದೆ, ಈ ಕಥೆಯಿಂದಲೂ ಡಿಟ್ಯಾಚ್ ಆಗ್ರಿ ಅಂತಾರೆ ಬಾಬಾ. जब इस मुक्ति की अवस्था का अनुभव करेंगे तब मुक्त होने के बाद जीवन मुक्ति का अनुभव स्वतः होगा. ಯಾವಾಗ ಈ ಮುಕ್ತ ಅವಸ್ಥಾ ಅಂದ್ರೆ ಸ್ಟೋರಿ ಡ್ರಾಮಾ ಅನುಸಾರ ಸಿಕ್ಕಿದೆ, ಡೈರೆಕ್ಟರ್ ಕೊಟ್ಟಿದ್ರು ಸ್ಟೋರಿ, ಅವಂದು ಸ್ಟೋರಿ ಒಳಗೆ ಏನೆಲ್ಲ ಭಾವನೆಗಳಿದ್ದು, ಏನೆಲ್ಲ ವಿಚಾರಗಳಿದ್ದು, ಏನೆಲ್ಲ ಮಾತಿದ್ದು, ಏನೆಲ್ಲ ಸಂಬಂಧಗಳು, ಇವೆಲ್ಲ ಡೈರೆಕ್ಟರ್ನೇ ಪ್ರೊವೈಡ್ ಮಾಡಿದ್ರು ಆಕ್ಟಿಂಗ್ ಮಾಡೋದಕ್ಕಾಗಿ. ಇದೆಲ್ಲ ಅವ್ರದ್ದು, ಪರಮಾತ್ಮ ಡೈರೆಕ್ಟರ್ ಕೊಟ್ಟಿರುವಂತ ದೇಹ, ದೇಹದ ಸಂಬಂಧ, ಮಾತು, ಭಾವನಾ, ಜೀವನ್ ಕತಿ, ಇದೆಲ್ಲ ಅವಂದು. ಇದು ನಂದು ಅನ್ನೋದೇ ಬಂಧನ, ನಂದು ಅನ್ನೋದೇ ಪರತಂತ್ರ. ಬಾಬಾ ಹೇಳ್ತಾರ ಇದರಿಂದಲೂ ಮುಕ್ತ. ಇದು ಯಾವುದೂ ನಾನಲ್ಲ, ನಾನು ಏಕ್ದಮ್ ನಿರಾಕಾರ, ಪವಿತ್ರ, ಸ್ವಚ್ಛ ಆತ್ಮ ಇದೇನನ್ನುವಂತ ಸತ್ಯದ ಮುಕ್ತಿ ಅವಸ್ಥಾ ಮಾಡ್ರಿ. ಮುಕ್ತ ಮುಕ್ತ ಪರಮಧಾಮಕ್ಕೆ ಹೋಗಿ ಆಗೋದಲ್ಲ. ಈಗನೇ ಪರಮಧಾಮ ಅಂತಂದ್ರ ಆತ್ಮ ಇವೆಲ್ಲವುಗಳ ರಹಿತ ಇರ್ತದ. ವಸ್ತು ರಹಿತ, ದೇಹ ರಹಿತ, ಪ್ರಪಂಚ ರಹಿತ, ಅನುಭವ ರಹಿತ ಅಂದಮೇಲೆ ಪರಮಧಾಮದ ಅವಸ್ಥೆನೇ ಅದು ಇಲ್ಲೇ ಮಾಡಬೇಕಾಗಿದೆ. ತೋ ಇಸ್ಕೆ ಬಾದ್ ಹಿ ಜೀವನ್ ಮುಕ್ತಿ ಕ ಅನುಭವ ಹೋಗ. ಯಾವಾಗ ಬಂಧನದಿಂದ ಪರೇ ಬಂಧನ ಮುಕ್ತ ಸ್ಥಿತಿ ಅನುಭವ ಮಾಡ್ತೀನಿ, ಅವಾಗ್ಲೇನೆ ಜೀವನದಲ್ಲಿ ಇರ್ತಾ ಜೀವನದ ಬಂಧನಗಳಿಂದ ಮುಕ್ತ ಆಗಿರುವ ಅನುಭವ ಮಾಡಲಿಕ್ಕೆ ಸಾಧ್ಯ. तो चेक करो जीवन में रहते हुए देह देह के संबंध और पुरानी दुनिया के आकर्षण से कहाँ तक मुक्त बने हैं. ಅಂದ್ಮೇಲೆ ನಿಮಗೂ ನೀವು ಚೆಕ್ ಮಾಡ್ಕೊಳ್ರಿ, ಜೀವನದಲ್ಲಿ ಇರ್ತಾ ಜೀವನ, ಜೀವನ್ ಕಥೆ, ಜೀವನದೊಳಗೆ ಏನೆಲ್ಲ ವಸ್ತುಗಳು ಸಿಕ್ಕಿವೆ, ಅಧಿಕಾರ ಸಿಕ್ಕಿದೆ, ಇವುಗಳಿಂದ ನಾನು ಡಿಟ್ಯಾಚ್ ಇದ್ಕೊಂಡು ಕೇವಲ ಸಾಕ್ಷಿಯಾಗಿ ನೋಡ್ತಾ ಇದ್ದೀನೋ, ಇವೆಲ್ಲ ನಂದು ನಾನು ಅನ್ಕೊಂಡು ಬಂಧನದಲ್ಲಿ ಜೀವಿಸ್ತಿದ್ದೀನೋ, ಏನ್ ಜೀವನ್ ಮುಕ್ತಿದ್ದೀನೋ ಅಂತ ನಿಮಗೆ ನೀವು ಚೆಕ್ ಮಾಡ್ಕೊಡ್ರಿ. ಓಂ ಶಾಂತಿ. ಅನುಭವ ಮಾಡೋಣ. ಬಾಬಾರ ಮುರಳಿ ಮಹಾವಾಕ್ಯದ ಅನುಸಾರವಾಗಿ ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಸತ್ಯದ ಸ್ಮೃತಿಯಲ್ಲಿ ನನ್ನ ಮೂಲ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ನಾನು ದೇಹರಹಿತ, ಸಂಕಲ್ಪರಹಿತ, ಅನೇಕ ಸಂಬಂಧಗಳಿಂದ ಮುಕ್ತಾಗಿರುವ ನಿರಾಕಾರ ಆತ್ಮನಾಗಿದ್ದೇನೆ. ನಾನು ಸದಾ ಬಂಧನ ಮುಕ್ತ, ಅರ್ಥಾತ್ ಇವೆಲ್ಲ ಬಂಧನ ಪಾತ್ರದಲ್ಲಿವೆ. ಡ್ರಾಮಾನುಸಾರ ಈ ಎಲ್ಲ ಕಷ್ಟಗಳು, ಕಮಿ ಕಮ್ಜೋರಿಗಳು ಪಾತ್ರದಲ್ಲಿದೆ, ಮನುಷ್ಯ ಜೀವನದಲ್ಲಿದೆ. ನಾನು ಮನುಷ್ಯ ಜೀವನದಿಂದಲೂ ಪರೆಯಾಗಿರುವ ನಿರಾಕಾರ ಆತ್ಮನಾಗಿದ್ದೇನೆ. ಸತ್ಯ, ಸದಾ ಅವಿನಾಶಿಯಾದ ಚೇತನ ಆಗಿದ್ದೇನೆ. ಓಂ ಶಾಂತಿ.